ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ನಾಯಕನಹಟ್ಟಿಯಲ್ಲಿ ಕಿಡಿಗೇಡಿಗಳು ಕೆರೆಗೆ ವಿಷ ಹಾಕಿ ಮೀನುಗಳು ಸಾವನ್ನಪ್ಪಿವೆ. ನಾಯಕನಹಟ್ಟಿ ಹೋಬಳಿಯ ನೆರಲಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಮನಕೆರೆ ಗ್ರಾಮದಲ್ಲಿ ಕೆರೆ ನೀರಿಗೆ ವಿಷಪೂರಿತ ರಾಸಾಯನಿಕ ಬೆರೆಸಿ ಲಕ್ಷಾಂತರ ಮೀನುಗಳು ಸಾವನ್ನಪ್ಪಿವೆ. ಕಿಡಿಗೇಡಿಗಳು ಕೆರೆಗೆ ವಿಷ ಹಾಕಿ ಮೀನುಗಳು ಸಾಯುತ್ತಿದ್ದಾವೆ. ಲಕ್ಷಾಂತರ ಮೀನುಗಳು ನೀರಿನಲ್ಲಿ ಸತ್ತು ಹೋಗಿವೆ. ಇನ್ನೇನು ಮೀನು ಹಿಡಿಯುವಷ್ಟರಲ್ಲಿ ದುಷ್ಕರ್ಮಿಗಳು ಸಾಯಿಸಿದ್ದು ಅಪಾರ ನಷ್ಟವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. 9 ಲಕ್ಷ ಮೀನಿನ ಮರಿಗಳನ್ನು ಕೆರೆಗೆ ಬಿಡಲಾಗಿತ್ತು. ಮೀನುಗಳು ಇನ್ನೇನು ಹಿಡಿಯುವ ಹಂತಕ್ಕೆ ಬಂದು ಹಾಕಿದ್ದ ಸುಮಾರು 13 ಲಕ್ಷ ಬಂಡವಾಳವಾಗಿದ್ದು ಸುಮಾರು 8 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಟೆಂಡರ್ ಕೂಗಿರುವ ಗೌರಣ್ಣ ಅಳಲು ತೋಡಿಕೊಂಡರು. ಅಕ್ಕಪಕ್ಕದ ಮನೆಯ ಹತ್ತಿರ ಸಾಲ, ಬಂಗಾರವನ್ನು ಗಿರಿವಿ ಇಟ್ಟು ಪಡೆದ ಸಾಲ, ಜಮೀನು ಬೇರೆಯವರಿಗೆ ಅಡವಿ ಇಟ್ಟು ಹಣ ಸಾಲ ಪಡೆದುಕೊಂಡಿದ್ದೇನೆ. 2024 ಏಪ್ರಿಲ್ 28ರಂದು ಪ್ರಥಮ ಟೆಂಡರ್ ಡಿಡಿ 3,11,001 ರೂಪಾಯಿಗಳನ್ನು ಕಟ್ಟಿದ್ದೇವೆ. ಎರಡನೇ ಟೆಂಡರ್ 2025 ಏಪ್ರಿಲ್ 28ರಂದು 3,31,001 ರೂಪಾಯಿ ಟೆಂಡರ್ ಹಣ ಕಟ್ಟಿದ್ದೆವು. ಬೇಮನಕೆರೆ ಸುಮಾರು 100 ಎಕರೆ ವಿಸ್ತೀರ್ಣ ಹೊಂದಿರುವ ಕಳೆದ ವರ್ಷ ಭಾರೀ ಮಳೆಯಿಂದಾಗಿ ಕೆರೆ ಕೋಡಿ ಹರಿದು ಬಿದ್ದಿದ್ದು ಗೌರಣ್ಣ, ದುರುಗೇಶ್ 9 ಲಕ್ಷ ಮೀನಿನ ಮರಿಗಳನ್ನು ಕೆರೆಗೆ ಬಿಟ್ಟಿದ್ದೆವು. ಕೆರೆಯ ದಡದಲ್ಲಿ ಮೀನುಗಳು ಮೃತಪಟ್ಟು ತೇಲಾಡುತ್ತಿದೆ. ಕೆರೆಯ ನೀರನ್ನು ವಿಷವಾಗಿ ಪರಿವರ್ತನೆಯಾಗಿದೆ. ಆ ಊರಿನ ಗ್ರಾಮಸ್ಥರು ಆತಂಕಕ್ಕೆ ಕಾರಣವಾಗಿದೆ. ಮೀನುಗಳು ಇನ್ನೇನು ಹಿಡಿಯುವ ಹಂತಕ್ಕೆ ಬಂದಾಗ ಸಂಸಾರದ ಬಂಡಿ ಸಾಗಿಸಬಹುದು ಎನ್ನುವ ಆಲೋಚನೆಯಲ್ಲಿದ್ದೆವು. ಆದರೆ ಅದ್ಯಾವ ದುಷ್ಕರ್ಮಿಗಳಿಗೆ ಕಣ್ಣು ಬಿತ್ತೋ ಗೊತ್ತಿಲ್ಲ. 1 ಪೈಸಾ ಆದಾಯ ತೆಗೆದುಕೊಳ್ಳದೆ ಗೌರಣ್ಣ ಕುಟುಂಬಕ್ಕೆ ಅಪಾರ ನಷ್ಟವಾಗಿದೆ. ಇಂತಹ ದುಷ್ಕೃತ್ಯ ಮಾಡುವ ಕಿಡಿಗೇಡಿಗಳಿಗೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ತನಿಖೆ ನಡೆಸಿ ನೊಂದ ಮೀನುಗಾರ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕಾಗಿ. ಒಂದೊಂದು ಮೀನು 2 ಕೆಜಿ ತೂಕವಿದ್ದು, ಆದರೆ ಯಾರೋ ನೀರಿನಲ್ಲಿ ವಿಷ ಬೆರೆಸಿದ್ದರಿಂದ ಲಕ್ಷಾಂತರ ಮೀನುಗಳು ಮರಣ ಹೊಂದಿ ಅಪಾರವಾದ ನಷ್ಟವಾಗಿದೆ. ಕೆರೆಯಲ್ಲಿ ಜಾಲಿ ಗಿಡಗಳು ಬೆಳೆದಿದ್ದರಿಂದ ಸಾಕಷ್ಟು ಮೀನುಗಳು ಸಿಕ್ಕಿ ಹಾಕಿಕೊಂಡಿದೆ. 2 ವರ್ಷಗಳಿಂದ ಲಾಭವನ್ನು ಕಾಣಿಸದ ಹಿನ್ನೆಲೆಯಲ್ಲಿ ಮೀನಿನ ಮರಿಗಳು ಬೆಳೆದು ಮೀನು ಹಿಡಿಯುವಷ್ಟರಲ್ಲಿ ಇದನ್ನು ಸಹಿಸದ ಕೆಲ ಕಿಡಿಗೇಡಿಗಳು ಈ ಕೆಲಸವನ್ನು ಮಾಡಿರಬಹುದು. ಕೆರೆಯಲ್ಲಿ 1 ಅಥವಾ 2 ಕೆಜಿ ತೂಕದಷ್ಟು ಬೆಳೆದಿದ್ದ ಸಣ್ಣ ಮೀನುಗಳು ಸಾವಿಗೀಡಾಗಿವೆ. ಸುಮಾರು 2 ರಿಂದ 3 ದಿನಗಳಿಂದ ನೀರಿನ ಮೇಲ್ಭಾಗದಲ್ಲಿ ತೇಲಾಡುತ್ತಿರುವುದು ಕಂಡುಬಂದಿದೆ. ಸಂದರ್ಭದಲ್ಲಿ ಉಪಸ್ಥಿತರಾದ ದುರುಗೇಶ್, ಗೌರಣ್ಣ, ನಾಗಭೂಷಣ್, ಶಾಂತ್, ನಾಗೇಶ್, ಸಂತೋಷ, ಕೆಪಿ ರಾಜ್, ರಮೇಶ್, ನಾಗರಾಜ್, ಯಜಮಾನ ತಿಪ್ಪೇಸ್ವಾಮಿ, ಜಗನ್ನಾಥ, ವೆಂಕಟೇಶ್, ಸೋಳೂರು, ದುರುಗೇಶ್ ಹಾಗೂ ಇನ್ನೂ ಇತರರು ಇದ್ದರು. ವರದಿ ಹರೀಶ್, ನಾಯಕನಹಟ್ಟಿ. ನಮ್ದು ಭೀಮನಕೆರೆ ಏಕೆ ಕಾಲೋನಿ ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳ ನಂತರ 75 ವರ್ಷಗಳ ನಂತರ ನಮ್ಮ ಕೆರೆ ಒಂದು ಕೋಡಿ ಬಿದ್ದಿತ್ತು. ನಮ್ಮ ತಾತರೇ ನೋಡಿದ್ದಿಲ್ಲ. SC ಕ್ಯಾಟಗರಿಗೆ ಬಂದಿರತಕ್ಕ ಕಾರಣಕ್ಕೋಸ್ಕರ SC ಜನಾಂಗಕ್ಕೆ ಟೆಂಡರ್ ಆಗಿತ್ತು. ಆದರೆ ಈಗ DD ಕಟ್ಟಿರೋದು ಸುಮಾರು ಒಂದು 12-13 ಲಕ್ಷಕ್ಕೆ DD ಕಟ್ಟಿ ಇವರು ಸುಮಾರು ಬಂಡವಾಳನ ಈ ಗೌರಣ್ಣ ಅಂತವರು ಈಗ ಬಂಡವಾಳ ಹಾಕಿದ್ದಾರೆ. ದುರ್ಗೇಶ್ ವಿತ್ ಗೌರಣ್ಣ. ಅದೇ ರೀತಿ ಸುಮಾರು ಕಿಡಿಗೇಡಿಗಳು ಇದಕ್ಕೆ ಪಾಯ್ಜನ್ ಅನ್ನು ಹಾಕಿ ಅವರು ಅದೇನು ಗಳಿಸ್ಬೇಕಾದ್ರೆ ಅಂತ ಗೊತ್ತಿಲ್ಲ. ಇದನ್ನ ಮುಖ್ಯ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಇದನ್ನ ಕ್ರಮ ತಗೊಂಡ್ಬಿಟ್ಟು ಇದು ಬಡವರಿಗೆ ಅದು ಯಾವ ಥರ ಸೂಕ್ತ ಪರಿಹಾರವನ್ನು ನೀವು ಮೀನುಗಾರಿಕೆ ಇಲಾಖೆಯವರಾಗಿರ್ಬೋದು, ಯಾವುದೇ ಥರ ಒಂದು ಪ್ರೆಸ್ನರ್ ಆಗಿರ್ಬೋದು, ಇದಕ್ಕೆ ಒಂದು ಸೂಕ್ತ ಪರಿಹಾರ ಕೊಡಬೇಕಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಮನವಿಯನ್ನೇ ಕೊಡ್ತಾ ಇದ್ದೀವಿ ಸರ್. 9 ಲಕ್ಷ ಮರಿಯನ್ನು ಇದಕ್ಕೆ ಬಿಡಲಾಗಿದೆ ಸರ್. ಸುಮಾರು ಒಂದು 12-13 ಲಕ್ಷ ಅಮೌಂಟ್ ಕೂಡ ಇದಕ್ಕೆ ಬಂಡವಾಳ ಹಾಕಿದ್ದಾರೆ ಸರ್. ಟೋಟಲ್ 34 ಲಕ್ಷ ಬಂಡವಾಳ ಹಾಕಿದ್ದಾರೆ ಕೆರೆಗೆ. 9 ಲಕ್ಷ ಮೀನು ಬಿಟ್ಟಿದ್ದಾರೆ. 9 ಲಕ್ಷ ಮೀನು ಬಿಟ್ಬಿಟ್ಟು ಸುಮಾರು ವರ್ಷಗಳ ಹಿಂದೆ ನಮಗೆ ಕೆರೆ ತುಂಬಿ ಕೋಡಿ ಬಿದ್ದಿತ್ತು, ಗೊತ್ತಿರಲಿಲ್ಲ ನಮಗೆ. ಆದ್ರೆ ಈ ಸರಿ ಬಿದ್ದಿರೋದ್ರಿಂದ ಕೆರೆ ಆರೇಜ್ ಆಗಿತ್ತು, ಟೆಂಡರ್ ಆಗಿತ್ತು. ದುರ್ಗೇಶ್ ಎಂಬವರಿಗೆ SC ಕಾಲೋನಿಗೆ SC ಕ್ಯಾಟಗರಿಗೆ ಟೆಂಡರ್ ಆಗಿತ್ತು. ಟೆಂಡರ್ ಆಗಿರೋದ್ರಿಂದ ಸುಮಾರು 34 ಲಕ್ಷ ಬಂಡವಾಳ ಹಾಕಿ ಇವರು ಹರಾಜು ಟೆಂಡರ್ ಮಾಡ್ಕೊಂಡು ಸುಮಾರು ಸರ್ಕಾರಕ್ಕೆ ಅಮೌಂಟ್ ಕಟ್ಟಿದ್ದಾರೆ. ಇದನ್ನ ಅಮೌಂಟ್ ಕಟ್ಟಿಬಿಟ್ಟು ನೋಡಿ ಸುಮಾರು ಎಷ್ಟು. ರಾಯಚೂರಿನಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿಕೆಗೆ ಟಾಂಗ್ ಕೊಟ್ಟ ಕಲ್ಯಾಣ ಸ್ವಾಮೀಜಿ.
ರಾಯಚೂರಿನಲ್ಲಿ ಇಂದು ಮಾಧ್ಯಮದೊಂದಿಗೆ ಮಾತನಾಡಿದ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಬೇಡ ಜಂಗಮ ಎಂದರೆ ದನ ಹಂದಿ ಮಾಂಸ ಬೇಟೆಯಾಡಿ ತಿನ್ನುವವರು. ಆದರೆ ಲಿಂಗಾಯತ ಬೇಡ ಜಂಗಮರು ಇವರು ಗುರುಗಳು ಸ್ವಾಮಿಗಳು, ಇವರು ಬೇಡ ಜಂಗಮರು ಅಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬೇಡ ಜಂಗಮ ಜನಾಂಗ ನಶಿಸಿ ಹೋಗಿದೆ ಎಂದು ಹೇಳಿದರು. ಬಳ್ಳಾರಿಯ ಕುಮಾರಸ್ವಾಮಿ ಅವರು ಎಚ್ ಆಂಜನೇಯ ಅವರಂತಹ ಹೇಳಿಕೆಗಳನ್ನು ಪರಿಗಣಿಸಿದ ಸರ್ಕಾರ 1989ರಲ್ಲಿ ಬೇಡ ಜಂಗಮರು ಯಾರು ಎಂಬ ಪ್ರಶ್ನೆ ಬಂದಾಗ ಸರ್ಕಾರ ಕುಲಶಾಸ್ತ್ರವನ್ನ ಅಧ್ಯಯನ ಮಾಡಿಸಿದೆ. ಡಾಕ್ಟರ್ ಸೂರ್ಯಕಾಂತ್ ಕಾಮತ್ ಕರ್ನಾಟಕದಲ್ಲಿ ಓಡಾಡಿ ಕುಲಶಾಸ್ತ್ರ ಅಧ್ಯಯನ ಮಾಡಿ 6 ಪುಟಗಳ ವರದಿಯನ್ನು ಸಲ್ಲಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದವರೇ ನಿಮ್ಮ ಇಲಾಖೆಯಲ್ಲೇ ದಪ್ಪ ಫೈಲ್ ಇದೆ. ಬೇಡ ಜಂಗಮರು ಯಾರು ಎಂಬುದು ನಿಮ್ಮ ಸರ್ಕಾರವೇ ನಿರ್ಧಾರವನ್ನ ಮಾಡಿದೆ. ಹಿಂದೆ ಎಸ್ಸಿ ಪ್ರಮಾಣ ಪತ್ರ ಇರುವಂತ ಚೇತನ್ ಹಿರೇಮಠ ಎಂಬ ವಿದ್ಯಾರ್ಥಿಗೆ ಇದೇ ಸಿಎಂ ಅಂದು 40 ಲಕ್ಷ ಕೊಟ್ಟು ವಿದೇಶ ವ್ಯಾಸಂಗಕ್ಕೆ ಕಳಿಸಿದ್ರು. ನಾವು ಎಸ್ಸಿಗೆ ಸೇರಬೇಕೆಂದಿಲ್ಲ, ಹಿಂದೆಯೇ ನಮ್ಮ ಪರಿಸ್ಥಿತಿ ನೋಡಿ ಅಂಬೇಡ್ಕರ್ ಅವರು ಸೇರಿಸಿದ್ದಾರೆ ಎಂದು ಟಾಂಗ್ ಅನ್ನ ನೀಡಿದ್ರು. ವರದಿ ಗರಲದಿನ್ನಿ ಬೀರನಗೌಡ. ನಾನು 5 ವರ್ಷ ಸಮಾಜ ಕಲ್ಯಾಣ ಮಂತ್ರಿಯಾಗಿ 50 ವರ್ಷ ಈ ಸಮುದಾಯಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದೀನಿ. ಒಬ್ಬನೂ ಕೂಡ ಬೇಡ ಜಂಗಮ ಅಂದರೆ ಅವನಿಗೆ ಒಂದು ಗುಣ ವಿಶೇಷತೆ ಇರುತ್ತೆ, ಕುಲಶಾಸ್ತ್ರ ಅಧ್ಯಯನ ಆಗಿರುತ್ತೆ. ಅವನು ತೆಲುಗು ಮಾತಾಡ್ತಕ್ಕಂಥವನು, ಅಲೆಮಾರಿ. ಅವನು ಬೇಡ ಅಂದರೆ ಬೇಟೆ ಆಡ್ಕೊಂಡು ತಿನ್ನೋ ಪ್ರಾಣಿಗಳು ಅವು ಇವು. ಮಾದಿಗರ ಮನೆಯಲ್ಲಿ ದನ ಹಂದಿ ಮಾಂಸವನ್ನು ಬೇಡ್ಕೊಂಡು ತಿಂತಕ್ಕಂಥವನು. ಅವನು ಮಾದಿಗರ ಹಟ್ಟಿಯಲ್ಲಿ ಬಂದು ಒಂದು ಗುಡಿಸ್ಲ ಅಥವಾ ಏನೋ ಒಂದು ತಾಡ್ಪಲ್ಲ ಹಾಕ್ಕೊಂಡು ಅಲ್ಲಿದ್ದು ಭಿಕ್ಷೆ ಎತ್ಕೊಂಡು ಮತ್ತೆ ಮುಂದಿನ ಊರಿಗೆ ಹೋಗೋದು. ಹೀಗೆ ಮಾಡ್ಕೊತ ಇದ್ರು. ಆ ಸಂದರ್ಭದಲ್ಲಿ ಅವರು ಆಂಧ್ರದಿಂದ ಬಂದವರು, ಭಾಷೆ ತೆಲುಗು, ಅವರು ಆಂಧ್ರಕ್ಕೆ ಹೋಗಿರ್ಬೋದು. ಹೀಗಾಗಿ ಬೇಡ ಜಂಗಮ ಅಂತಕ್ಕಂಥ ಪದವೇ ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಅದು ನಶಿಸಿ ಹೋಗಿದೆ. ಇನ್ನು ಉಳಿದವರೆಲ್ಲರೂ ಕೂಡ ಸರ್ಟಿಫಿಕೇಟ್ ಪಡಿತಾ ಇರೋರು ಯಾರಂದರೆ ಈ ನಮ್ಮ ವೀರಶೈವ ಲಿಂಗಾಯತ ಜಂಗಮರು, ಪುರೋಹಿತರು, ಸ್ವಾಮಿಗಳು. ನಮಗೆಲ್ಲ ಸ್ವಾಮಿಗಳು, ನನ್ನ ಮದುವೆ ಮಾಡಿಸಿದ್ರು ಅವರೇ. ಅವರು ಕೆಲವರು ಈ ರೀತಿ ಒಂದು ಏನು ಮಾದಿಗರ ಚಾಮರಾಜನಗರದಲ್ಲಿ ಪ್ರಿಯಾಂಕಾ ಖರ್ಗೆ ಹುಚ್ಚು ದೊರೆಯಂತೆ ವರ್ತಿಸಬಾರದು ಎಂದು ಮೂಡ್ನಾಕೂಡು ಪ್ರಕಾಶ್ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಹುಚ್ಚು ದೊರೆಯಂತೆ ವರ್ತಿಸಿದ್ದೀರಿ. ಮೂಡ್ನಾಕೂಡು ಪ್ರಕಾಶ್ ನಾರಾಯಣಸ್ವಾಮಿ ಅವರಿಗೆ 5 ತಾಸು ದಿಗ್ಬಂಧನ ಹಾಕಿದ ಗೂಂಡಾಗಳನ್ನು ಬಂಧಿಸಲು ಆಗ್ರಹ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ಕಲಬುರಗಿಯಲ್ಲಿ 5 ತಾಸು ದಿಗ್ಬಂಧನ ಹಾಕಲಾಗಿದ್ದ ಕಾಂಗ್ರೆಸ್ನ ಗೂಂಡಾಗಳನ್ನು ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಹಾಗೂ ಹುಚ್ಚು ದೊರೆಯಂತೆ ವರ್ತಿಸುತ್ತಿರುವ ಪ್ರಿಯಾಂಕಾ ಖರ್ಗೆ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ನಾಕೂಡು ಪ್ರಕಾಶ್ ಒತ್ತಾಯಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕಲಬುರಗಿಯಲ್ಲಿ ನಾರಾಯಣಸ್ವಾಮಿ ಅವರಿಗೆ ಪ್ರಿಯಾಂಕಾ ಖರ್ಗೆ ಗೂಂಡಗಳು 5 ತಾಸು ದಿಗ್ಬಂಧನ ಹಾಕಿರುವುದಕ್ಕೆ ತೀವ್ರ ಖಂಡನೆ ವ್ಯಕ್ತಪಡಿಸಿದರು. ವಿಪಕ್ಷ ನಾಯಕ ಹುದ್ದೆಯು ಮುಖ್ಯಮಂತ್ರಿಯ ನೆರಳು ಇದ್ದಂತೆ, ಅವರಿಗೆ ರಕ್ಷಣೆ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಕಲಬುರಗಿ ಪೊಲೀಸರು ಸಚಿವ ಪ್ರಿಯಾಂಕ್ ಖರ್ಗೆ ಏಜೆಂಟರಂತೆ ಕೆಲಸ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ನಿಯಂತ್ರಣ ಮಾಡಿಲ್ಲ ಎಂದು ಆರೋಪಿಸಿದರು. ಖರ್ಗೆ ಕುಟುಂಬದವರು ಸೇಡಿನ ರಾಜಕಾರಣ ಮಾಡುತ್ತಿದ್ದಾರೆ. ಈ ಹಿಂದೆ ನಾರಾಯಣಸ್ವಾಮಿ ಈ ಕುಟುಂಬದ ಅಕ್ರಮ ಬಯಲಿಗೆ ಎಳೆದಿದ್ರು. ಕೆಐಎಡಿಬಿಯಿಂದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಅಕ್ರಮವಾಗಿ ಪಡೆದಿದ್ದ 5 ಎಕರೆ ಜಮೀನನ್ನು ವಾಪಸ್ ಕೊಡುವಂತೆ ಮಾಡಿದ್ರು. ಅದರ ಸೇಡಿಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ನಾರಾಯಣಸ್ವಾಮಿ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಯಾವಾಗಲೂ ಸಂವಿಧಾನ ರಕ್ಷಣೆ ಮಾಡುತ್ತೇವೆ ಎಂದು ಬಾಯಿ ಬಡಿದುಕೊಳ್ಳುವ ಕಾಂಗ್ರೆಸ್ಸಿಗರು ಕಲಬುರಗಿಯಲ್ಲಿ ಸಂವಿಧಾನ ವಿರೋಧಿ ಕೃತ್ಯ ಎಸಗಿದ್ದಾರೆ. ಇವರ ನಿಜವಾದ ಬಣ್ಣ ಬಯಲಾಗಿದೆ. ಜನಪ್ರತಿನಿಧಿ ಮೇಲೆ ಇಂತಹ ದೌರ್ಜನ್ಯ ನಡೆದ ಮೇಲೆ ಒಬ್ಬ ಕಾರ್ಯಕರ್ತರನ್ನು ಬಂಧಿಸಿಲ್ಲ, ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ನಾರಾಯಣಸ್ವಾಮಿ ಅವರಿಗೆ ದಿಗ್ಬಂಧನ ಹಾಕಿದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಂಧಿಸಬೇಕು. ಸಚಿವ ಪ್ರಿಯಾಂಕಾ ಖರ್ಗೆ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ವಕ್ತಾರ ಕಾಡಹಳ್ಳಿ ಕುಮಾರ್, ಸಹ ವಕ್ತಾರ ಮಂಜುನಾಥ್, ಸಿಎಸ್ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಬಳ್ಳಿ ರಾಮಣ್ಣ, ಜಿಲ್ಲಾ ಮಾಧ್ಯಮ ಸಹ ಪ್ರಮುಖ್ ರಾಮಸಮುದ್ರ ಶಿವಣ್ಣ, ವೇಣುಗೋಪಾಲ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಚಾಮರಾಜನಗರ. ಇವತ್ತು ಒಬ್ಬ ವಿರೋಧ ಪಕ್ಷ ನಾಯಕರನ್ನ ಕೂಡ ಹಾಕಿದ್ರು. ಇವತ್ತು ಸಂವಿಧಾನ ಅಪಾಯದಲ್ಲಿದೆ ಅಂತ ಏನೋ ಅನಿಸ್ತಾ ಇಲ್ವ ಇವ್ರಿಗೆ? ಜೊತೆಗೆ ಇವರ ಪಂಚಾಯತ್ ರಾಜ್ ಇಲಾಖೆಯಲ್ಲಿ
ಪ್ರಿಯಾಂಕಾ ಖರ್ಗೆ ಅವರು ವಹಿಸ್ಕೊಂಡಿರೋಂಥ ಒಂದು ಇಲಾಖೆಯಲ್ಲಿ 1449 ಕೋಟಿ ನಾಪತ್ತೆ ಆಗಿದೆ ಅನ್ನೋದು ಕೇಸ್ ದಾಖಲಾಗಿದೆ. ಆ ಇಲಾಖೆಯಲ್ಲೇ ಸಮರ್ಪಕವಾಗಿ ಕೆಲಸ ಮಾಡಿದಂತ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲಾ ಇಲಾಖೆಗಳ ಉಸ್ತುವಾರಿ ಹೋಗ್ತಾರೆ, ಎಲ್ಲಾ ವಿಚಾರದಲ್ಲೂ ಮುಂತೂರಿಸ್ತಾರೆ. ಇವರು ಒಂಥರ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂಥರ ಈ ಮಂತ್ರಿ ಒಂಥರ ಐಫೈ ಕಡೆ ಆಡೋದು. ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ ತಂದೆಯವರು ಈ ದೇಶದ AICC ಅಧ್ಯಕ್ಷರು, ತಾವು ದಯಮಾಡಿ ಆ ಸಚಿವಾಲಯಕ್ಕೆ ಒಂದು ಗೌರವ ಕೊಟ್ಟು ಮತ್ತೆ ಈ ದೇಶ ಮತ್ತು ಸೈನಿಕರ ಬಗ್ಗೆ ಮಾತಾಡ್ಬೇಕಾದಾಗ ದಯಮಾಡಿ ತಾವು ಗೌರವಯುತವಾಗಿ ನಡ್ಕೋಬೇಕು. ಮತ್ತೆ ಸಿದ್ದರಾಮಯ್ಯವರು ಇಂಥ ಗೂಂಡಾ ಸಚಿವರನ್ನ ಇಟ್ಕೊಂಡ್ರೆ ನಿಮ್ಮ ಹೆಸರಿಗೆ ಕಳಂಕ ಬರುತ್ತೆ. ದಯಮಾಡಿ ಈ ಘಟನೆ ಕೃಷ್ಣರಾಜಪೇಟೆಯಲ್ಲಿ ಶ್ರೀನಿವಾಸ ಕಲ್ಯಾಣ ಚಂದ್ರಿಕಾ ಹೋಮಕ್ಕೆ ಶಾಸಕಿ ಶಾರದಾ ಸೂರ್ಯನಾಯಕ್ ಹಾಜರಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿ ಕ್ಷೇತ್ರದಲ್ಲಿ ರೇವತಿ ನಕ್ಷತ್ರದ ಶುಭ ದಿನದ ಅಂಗವಾಗಿ ವರಹಸ್ವಾಮಿಗೆ ಅಭಿಷೇಕ, ಪುಷ್ಪಾಭಿಷೇಕ, ಶ್ರೀನಿವಾಸ ಕಲ್ಯಾಣ ಹಾಗೂ ಚಂಡಿಕಾ ಹೋಮವು ವಿಶೇಷವಾಗಿ ನಡೆಯಿತು. ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಶಾಸಕಿ ಶಾರದಾ ಪೂರ್ಯಾನಾಯಕ್ ಅಭಿಷೇಕ ಹಾಗೂ ಚಂಡಿಕಾ ಹೋಮದಲ್ಲಿ ಭಾಗಿ. ದೇಶದ ಸೈನಿಕರ ಕ್ಷೇಮಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಶಾಸಕಿ. ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದ 10,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ವಿಶೇಷ ಪೂಜೆ ಹಾಗೂ ಅಭಿಷೇಕವನ್ನು ಕಣ್ತುಂಬಿಕೊಂಡರು. ರೇವತಿ ನಕ್ಷತ್ರದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಶಾಸಕಿ ಶ್ರೀಮತಿ ಶಾರದಾ ಪೂರ್ಯಾನಾಯಕ್ ಮಾತನಾಡಿ, ತಿರುಮಲ ತಿರುಪತಿಯ ಮಾದರಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಭೂ ವರಾಹನಾಥ ಸ್ವಾಮಿಗೆ ಅಪಾರವಾದ ಶಕ್ತಿ ಇದೆ. ಬೇಡಿ ಬಂದ ಭಕ್ತರ ಕೋರಿಕೆಗಳನ್ನು ಹಾಗೂ ಬೇಡಿಕೆಯನ್ನು ಈಡೇರಿಸುತ್ತಿರುವುದರಿಂದ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಸ್ವಂತ ಮನೆಯನ್ನು ಹೊಂದಬೇಕೆಂಬ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಶ್ರೀ ಭೂವರಹನಾಥ ಸ್ವಾಮಿಯ ಪ್ರಾರ್ಥಿಸಿ ಪೂಜಿಸಿದ್ರೆ ಸಾಕು, ದಯಾಮಯನಾದ ಭಗವಂತನು ನಮ್ಮ ಬೇಡಿಕೆಯನ್ನು ಈಡೇರಿಸಿ ಸ್ವಂತ ಮನೆಯನ್ನು ಕರುಣಿಸುತ್ತಿರುವ ಹಿನ್ನೆಲೆಯಲ್ಲಿ ಭಕ್ತರು ಭೂವರಹನಾಥ ಸ್ವಾಮಿಯ ಪೂಜಿಸಿ ಆರಾಧಿಸುತ್ತಿದ್ದಾರೆ. ಮೈಸೂರಿನ ಪರಕಾಲ ಮಠದ ಶ್ರೀ ಪರಕಾಲ ಸ್ವಾಮಿಗಳ ಆಶೀರ್ವಾದದಿಂದ ಭೂವರಹನಾಥ ದೇವಾಲಯದ ನಿರ್ಮಾಣ ಕಾರ್ಯವು ಭರದಿಂದ ಸಾಗಿದೆ. ಸ್ವಾಮಿಗೆ ಅಪಾರವಾದ ಶಕ್ತಿ ಇದೆ. ತುಂಬ ದಿನಗಳಿಂದ ಭೂವರಹನಾಥ ಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯ ಸೇವೆ ಮಾಡಬೇಕೆಂಬ ಆಸೆ ಇತ್ತು. ಆ ಗಳಿಗೆಯೂ ಇಂದು ಕೂಡಿ ಬಂದಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಯಶಸ್ಸಿನ ರೂವಾರಿಗಳಾದ ದೇಶದ ಸೈನಿಕರಿಗೆ ಶುಭವಾಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ್ದೇನೆ ಎಂದು ಶಾಸಕಿ ಶಾರದಾ ಪೂರ್ಯಾನಾಯಕ್ ಹೇಳಿದರು. ಭೂವರಾಹನಾಥ ದೇವಾಲಯದ ವ್ಯವಸ್ಥಾಪಕ ಸಮಿತಿಯ ಮ್ಯಾನೇಜರ್ ಟ್ರಸ್ಟಿ ಡಾಕ್ಟರ್ ಶ್ರೀನಿವಾಸ್ ರಾಘವನ್ ಮಾತನಾಡಿ, ಹೊಯ್ಸಳ ಚಕ್ರವರ್ತಿ 3ನೇ ವೀರ ಬಲ್ಲಾಳನಿಗೆ ಭಕ್ತಿ ನಾಮವನ್ನು ಸಲ್ಲಿಸಬೇಕಾಗಿರುವುದರಿಂದ ದೇವಾಲಯವನ್ನು ಸಂಪೂರ್ಣವಾಗಿ ಗ್ರಾನೈಟ್ ಕಲ್ಲಿನಿಂದಲೇ CNC ತಂತ್ರಜ್ಞಾನದಿಂದ ದೇವಾಲಯವನ್ನು ನಿರ್ಮಿಸಲಾಗುತ್ತಿದೆ. ಭಗವಂತನ ಆಶೀರ್ವಾದ ಹಾಗೂ ಭಕ್ತರ ಹರಕೆಯು ಫಲಿಸಿದ್ರೆ ಸಾಕು. ಇನ್ನು 3 ವರ್ಷದೊಳಗೆ ಭವ್ಯವಾದ 3 ಪ್ರಕಾರಗಳನ್ನು ದೇವಾಲಯವು ಇನ್ನು 3 ವರ್ಷದೊಳಗೆ ದೇವಾಲಯ ಹಾಗೂ 186 ಅಡಿ ಎತ್ತರದ ರಾಜಗೋಪುರ ಹಾಗೂ ಅಂತಾರಾಷ್ಟ್ರೀಯ ಗುಣಮಟ್ಟದ ಸುಸಜ್ಜಿತ ಶಾಲೆಯು ಲೋಕಾರ್ಪಣೆಯಾಗಲಿದೆ. ಆದ್ದರಿಂದ ಭಕ್ತರು ತನು ಮನ ಧನವನ್ನು ಸಮರ್ಪಿಸಿ ಭೂವರಾಹನಾಥ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದರು. 17 ಅಡಿ ಎತ್ತರದ ವಿಶ್ವದಲ್ಲಿಯೇ ಅಪರೂಪದ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯಲ್ಲಿ ಕೆತ್ತಿರುವ ಸ್ವಾಮಿಯ ಸುಂದರವಾದ ಶಿಲಾಮೂರ್ತಿಯನ್ನು ನೋಡಲು 2 ಕಣ್ಣುಗಳು ಸಾಲದಾಗಿವೆ. 1,000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಹಸುವಿನ ತುಪ್ಪ, ಮೊಸರು, ಅರಿಶಿನ, ಶ್ರೀಗಂಧ ಹಾಗೂ ಪವಿತ್ರ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ಗುಲಾಬಿ, ಪವಿತ್ರ ಪತ್ರೆಗಳು, ದವನ, ತುಳಸಿ, ಕಮಲ ಸೇರಿದಂತೆ 58 ವಿವಿಧ ಬಗೆಯ ಹೂಗಳಿಂದ ಪುಷ್ಪಾಭಿಷೇಕ ನಡೆಸಿ ಶ್ರೀನಿವಾಸ ಕಲ್ಯಾಣ ಮಾಡಿ ದೇಶದ ಯೋಧರಿಗೆ ಶುಭ ಕೋರಲಾಯಿತು. ಬಿಸಿಬೇಳೆಬಾತ್, ಪೊಂಗಲ್, ಮೊಸರನ್ನ, ಪಾಯಸ, ಪ್ರಸಾದವನ್ನು ವಿತರಿಸಲಾಯಿತು. ಸಂಸ್ಕೃತಿ ಸಂಘಟಕ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳು ಪೂಜಾ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದ್ರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ವರಹಸ್ವಾಮಿ ದೇವಸ್ಥಾನ ನೋಡಬೇಕು ಅಂತ ತುಂಬ ದಿವಸದ ಆಸೆ ಇತ್ತು. ಕೇಳಿದ್ದೆ, ಇವತ್ತು ಭಗವಂತ ಕರ್ಸ್ಕೊಂಡಿದ್ದಾನೆ ಅಂತ ಅಂದ್ಕೊಂಡೆ. ಬಹುಶಃ ಮುಂದೊಂದು ದಿವಸ ತಿರುಪತಿಯಲ್ಲಿ ಆಗೋ ರಶ್ಶು ಇಲ್ಲಿ ಆಗ್ಬೋದೇನೋ ಅನ್ನೋ ರೀತಿಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಯ ಟ್ರಸ್ಟ್ನವರು.
ಭಗವಂತನ ಕೃಪೆ ಎಲ್ರಿಗೂ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಗೋರಹ ಸ್ವಾಮಿಯ ಶಕ್ತಿನೇ ಒಂದು ವಿಶೇಷವಾದದ್ದು ಅಂಥೇಳಿ ನಾವೆಲ್ಲ ಪುರಾಣಗಳಲ್ಲಿ ಕಥೆಗಳಲ್ಲಿ ಕೇಳ್ಕೊಂಡು ಬರ್ತಾ ಇದ್ದೀವಿ. ಭಗವಂತನ ಕೃಪೆ ಎಲ್ರಿಗೂ ಧಾರವಾಡ ಜಿಲ್ಲೆಯ ರಾಯಪುರಿನಲ್ಲಿ ರೈಲ್ವೆ ಗೇಟ್ ಬಳಿಯ ರಸ್ತೆ ಹದಗೆಟ್ಟು ಕೆಸರುಗದ್ದೆಯಂತಾಗಿದೆ. ರಾಯಪುರ ಕೈಗಾರಿಕಾ ಪ್ರದೇಶದಲ್ಲಿ ರೈಲ್ವೆ ಗೇಟ್ ಬಳಿ ರಸ್ತೆ ಹದಗೆಟ್ಟು ಕೆಸರು ಗದ್ದೆಯಂತಾಗಿದ್ದು, ವಾಹನ ಸವಾರರು ಸೇರಿದಂತೆ ಸ್ಥಳೀಯರು ಜನತೆ ಹೈರಾಣಾಗಿದ್ದಾರೆ. H&T ಕಂಪನಿಯವರು ಪೈಪ್ಲೈನ್ ಅಳವಡಿಸುವುದಕ್ಕಾಗಿ ರಸ್ತೆ ಅಗೆದು ಹೋಗಿದ್ರು. ಈಗ ಈ ರಸ್ತೆ ನಿರಂತರ ಮಳೆಯಿಂದಾಗಿ ಸಂಪೂರ್ಣ ಹದಗೆಟ್ಟು ಸಾರ್ವಜನಿಕರು ಪರದಾಡುವಂತಾಗಿದೆ. ಧಾರವಾಡ ತಾಲೂಕಿನ ರಾಯಪುರ ಗ್ರಾಮದಲ್ಲಿ ಹೆಚ್ಚಾಗಿ ರೈತ ವ್ಯಾಪಿ ಕುಟುಂಬಗಳಿದ್ದು, ರೈತರು ಎತ್ತು ಚಕ್ಕಡಿ ತೆಗೆದುಕೊಂಡು ಹೊಲಕ್ಕೆ ಹೋಗಬೇಕಾದ್ರೆ ಇದೇ ರಸ್ತೆ ಮೂಲಕ ಹೋಗಬೇಕು. ಆದರೆ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಕೆಸರು ಗದ್ದೆಯಂತಾಗಿದ್ದು, ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಈಗ ನಿತ್ಯ ಜನತೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಈ ಕೂಡಲೇ ಇಲ್ಲಿನ ಸಮಸ್ಯೆ ಕಡೆ ಅಧಿಕಾರಿಗಳು ಸೇರಿ ಜನಪ್ರತಿನಿಧಿಗಳು ಗಮನವನ್ನ ಹರಿಸಿ ರಸ್ತೆ ಸರಿಪಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎನ್ನುವುದು ಜನತೆಯ ಆಗ್ರಹವಾಗಿದೆ. ಆದರೆ ಇದಕ್ಕೆ ಎಷ್ಟರ ಮಟ್ಟಿಗೆ ಸ್ಪಂದನೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಸಂತೋಷ್ ಮೇದರ್, ಧಾರವಾಡ. ಚಳ್ಳಕೆರೆಯಲ್ಲಿ ರೈತರು ಯಾಂತ್ರಿಕ ಕೃಷಿ ತೊಡಗಿಸಿಕೊಂಡು ಸಮಯ, ಹಣ ಉಳಿಸಿ ಹೆಚ್ಚಿನ ಇಳುವರಿಯನ್ನ ಪಡೆಯಬೇಕು ಎಂದು ಡಾಕ್ಟರ್ ಶರಣಪ್ಪ ಜಂಗಡಿ ಹೇಳಿದ್ದಾರೆ. ರೇವುಪಾಟಿ ಮೇಲೆ ದೇವನಹಳ್ಳಿ ಪೊಲೀಸರಿಂದ ದಾಳಿ ನಡೆದಿದೆ. ರೇವುಪಾಟಿ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ರೇವುಪಾಟಿ ಮೇಲೆ ಪೊಲೀಸರು ರೈಡ್ ಮಾಡಿರುವ ಘಟನೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದ ಬಳಿ ಇರುವಂತಹ ಫಾರ್ಮ್ ಹೌಸ್ನಲ್ಲಿ ನಡೆಯುತ್ತಿದ್ದ ರೇವುಪಾಟಿ ಮೇಲೆ ಮುಂಜಾನೆ ಎಸಿಪಿ ನವೀನ್ ನೇತೃತ್ವದಲ್ಲಿ ದಾಳಿ ಮಾಡಿದ್ದಾರೆ. ನಿನ್ನೆ ರಾತ್ರಿಯಿಂದ ನಡೆಯುತ್ತಿದ್ದ ರೇವುಪಾಟಿ ತುಂಬಾನೇ ಜೋರಾಗಿದ್ದು, ಇದನ್ನ ಗಮನಿಸಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಮಾಹಿತಿ ಮೇರೆಗೆ ಪೊಲೀಸರಿಂದ ದಾಳಿ ನಡೆದಿದೆ ಎನ್ನಲಾಗಿದೆ. ಯುವಕ ಯುವತಿಯರು ಸೇರಿದಂತೆ 30ಕ್ಕೂ ಹೆಚ್ಚು ಮಂದಿ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದ ಯುವಕ ಯುವತಿಯರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಮಹಜರ್ ನಡೆಸಿದ್ದ ಪೊಲೀಸರು ದೇವನಹಳ್ಳಿ ಪೊಲೀಸರಿಂದ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಯುವಕ ಯುವತಿಯರನ್ನ ವೈದ್ಯಕೀಯ ತಪಾಸಣೆಗೆ ಶಿಫ್ಟ್ ಮಾಡಲಾಗಿದ್ದು, ನಂತರ ಅವರನ್ನ ದೇವನಹಳ್ಳಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿರುವ ದೇವನಹಳ್ಳಿ ಪೊಲೀಸರು. ಬ್ಯೂರೋ ರಿಪೋರ್ಟ್ ಯಲಿಯೂರು ರಾಧಾಕೃಷ್ಣ, NKS TV4 ದೇವನಹಳ್ಳಿ. ಧಾರವಾಡದ ಉಪನಗರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಅಂತಾರಾಜ್ಯ ಕಳ್ಳರ ಬಂಧನ. ಓರ್ವ ಮಹಿಳೆ ಮತ್ತು ಓರ್ವ ಪುರುಷ ಸೇರಿ ಬಂಧನವಾಗಿದೆ. ಆರೋಪಿಗಳಿಂದ 9,25,000 ಮೌಲ್ಯದ ಚಿನ್ನಾಭರಣ ವಶ ಮಾಡಿಕೊಂಡಿದ್ದಾರೆ. ಬಸ್ ನಿಲ್ದಾಣಗಳಲ್ಲಿ ನಿಂತು ಮಹಿಳೆಯರ ವೆನಿಟಿ ಬ್ಯಾಗ್ನಲ್ಲಿ ಇದ್ದಂತ ಚಿನ್ನವನ್ನ ದೋಚ್ತಾ ಇದ್ದ ಚಾಲಕಿ ಕಳ್ಳಿ ಹಾಗೂ ಹಾಡು ಹಗಲಲ್ಲಿ ಕಳ್ಳತನವನ್ನ ಮಾಡ್ತಾ ಇದ್ದ ಓರ್ವ ಕಳ್ಳಿನ ಕದೀಮರನ್ನ ಹೆಡೆಮುರಿ ಕಟ್ಟುವಲ್ಲಿ ಧಾರವಾಡ ಉಪನಗರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಬಸ್ ನಿಲ್ದಾಣಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತ ತಮಿಳುನಾಡು ಮೂಲದ ಗುನಾ ಮೀನಾಚಿ ಶಕ್ತಿ ಎಂಬ ಮಹಿಳೆ ಕಳ್ಳಿ ಹಾಗೂ ಆಂಧ್ರಪ್ರದೇಶ ಮೂಲದ ಶ್ರೀನಿವಾಸ್ ಎಂಬಾತ ಹಾಡು ಹಗಲಲ್ಲಿ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡ್ತಾ ಇದ್ದ. ಚಾಲಕಿ ಅಂತಾರಾಜ್ಯ ಕಳ್ಳರಿಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಕಳ್ಳರ ಪತ್ತೆಗಾಗಿ ಪೊಲೀಸರು ಒಂದು ತಂಡವನ್ನ ರಚನೆ ಮಾಡಿಕೊಂಡು ಕಾರ್ಯಾಚರಣೆಯನ್ನ ನಡೆಸಿದ್ರು. ಕೊನೆಗೂ ಇಬ್ಬರು ಕಳ್ಳರನ್ನ ಈಗ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಇನ್ನು ಬಂಧಿತರಿಂದ 9.25 ಲಕ್ಷ ಮೌಲ್ಯದ 100 ಗ್ರಾಂ ಚಿನ್ನ ಸೇರಿದಂತೆ 250 ಗ್ರಾಂ ತೂಕದ ಬೆಳ್ಳಿಯ ಸಾಮಾನುಗಳನ್ನ ಜಪ್ತಿ ಮಾಡಿದ್ದಾರೆ. ವರದಿ ಸಂತೋಷ್ ಮೇದರ್. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡ.